15,000 20,000 ಒಂದು ಟೀ ಶರ್ಟು ಮಧ್ಯರಾತ್ರಿಯಲ್ಲಿ MG ರೋಡ್ನಲ್ಲಿ ಒಂದು 1,000 ಕೋಟಿ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ಓಡೋದು ಒಂದು ಬಾರೆ. ಹಲೋ ಮನಸ್ಫೂರ್ತಿಯಾಗಿ ಯಾವುದೇ ಟೆನ್ಷನ್ಸ್ ಇಲ್ಲದೆ ವೆಲ್ಕಮ್ ಬ್ಯಾಕ್ ಅನದರ್ ವ್ಲಾಗ್. ಆ್ಯಂಡ್ ನೈಟ್ ಔಟ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಷ್ಟೊತ್ತಲ್ಲಿ ಅಂದರೆ 10:30 ಟೈಮ್ ಆಗಿದೆ. 10:30 ನೈಟ್ ಔಟ್ ಹೋಗ್ತಾ ಇದ್ದೀವಿ MG ರೋಡ್ ಕಡೆ. ಆ್ಯಂಡ್ ಮತ್ತೆ ರೋಡಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ. ನನಗೆ ಹೇಳ್ತಾ ಇದ್ದೀರಾ? ಹಾಂ ಹೌದೇನು ಇವಾಗ ಎಲ್ಲಿ ಏನು ಪ್ಲ್ಯಾನ್ಸು? ಏನು ಪ್ಲ್ಯಾನ್ಸ್ ಇಲ್ಲ, ಒಂದು ರೌಂಡ್ ಸುಮ್ಮನೆ ನೈಟ್ ವರ್ಲ್ಡ್, ರಾತ್ರಿ ಜಗತ್ತು. ನೀವು ಹಗಲಲ್ಲಿರೋ ಜಗತ್ತು ನೋಡಿದ್ದೀರಾ, ರಾತ್ರಿ ಜಗತ್ತು ನೀವು ನೋಡಿಲ್ಲ. ಅದಕ್ಕೆ ರಾತ್ರಿ ಜಗತ್ತು ನಿಮಗೆ ತೋರಿಸೋಣ ಅಂತ. ಹಂಗೆ ನೀನು ಯಾವತ್ತಾರು ರಾತ್ರಿ ಜಗತ್ತು ಲೈವ್ ಆಗಿ ನೋಡಿದ್ಯಾ? ಇಲ್ಲಪ್ಪ. ಫಸ್ಟು ಟ್ಯಾಂಕ್ ಫುಲ್ ಮಾಡೋಣ. ಫಸ್ಟು ಟ್ಯಾಂಕ್ ಫುಲ್ ಮಾಡೋಣ. ಹಾಸ್ಕೊಂಡು ಬರ್ತೀರಾ? ನಾನು ಆ ಕಡೆ ಇರ್ತೀನಿ. ಆ್ಯಂಡ್ ನಾನು ಹೋಗ್ಬೇಕು ಅಂದಿರೋದಲ್ಲ, ಅವರೇ ಕರ್ಕೊಂಡು ಹೋಗ್ತಾ ಇರೋದು. ಹೆಂಗಿರುತ್ತೆ MG ರೋಡ್ ಏನು ಎಲ್ಲ ನೋಡ್ಕೊಂಡು ಬರೋಣ ಅಂತ. Saturdays be like in Bangalore. ಕನ್ನಡದಲ್ಲ, ಇಂಗ್ಲೀಷಲ್ಲಿ ಕಾಮನ್ ಎಲ್ಲರೂ ಹೇಳ್ತಾರೆ. ಶನಿವಾರ ಬಂತು ಅಂದರೆ ಯಾವ ರೋಡಲ್ಲೂ ಜಾಗ ಇರೋದಿಲ್ಲ ಗಾಡಿ ಹೋಗೋಕ್ಕೂ ಕೂಡ. ನೋಡುಗುರು ಅಂತ ಬೇಕಾದ್ರೆ ಹೇಳೋದು ಇನ್ಸ್ಟಾದಲ್ಲಿ. ಏನಂತ ನೋಡುಗುರು ಅಂತ ಬೇಕಾದ್ರೆ ಹೇಳೋದು ಇನ್ಸ್ಟಾದಲ್ಲಿ. ಏನಿದು ಸ್ವೀಟ್ಸ್ ಅಂತ ಹಾಕಿದಾರ? ವಿಜಯ್ ರೋಡಾ? ಯಾಕೆ ಈ ಥರ ಲೈಟ್ಸ್ ಆಗಿರೋದ ಮೇಲೆ ಬ್ರಿಗೇಡ್ಗಳು? ಸುಮ್ಮನೆ ಸ್ವಿಚ್ ಅಂದರೆ ಅದೇ ಬ್ರ್ಯಾಂಡ್. ಸ್ವೀಟ್ ಅಲ್ಲಿಗೆ ಲಿಂಕ್ ತೋರಿಸಿರೋ ಸೂಪರ್ ಮಾರ್ಕೆಟು ಇದು ಕಾಣ್ತಾ? ಸಗದಾಯ್ತಲ್ಲ ವ್ಯೂ. ಹಾಂ ಏನು ರೋಡ? ಸೆಂಟ್ ಮಾರ್ಕ್ಸ್. ಮುಟ್ಟಕ್ಕೂ ಬರಲ್ಲ. ಅದೇ ಯಾಕೆ ವೈ ಅಂತಂದರೆ ನಮ್ಮ ಹಸ್ಬೆಂಡ್ ಇಟ್ಕೊಂಡು ಯಾರಿಗೂ ಬರಲ್ಲ. ಹಸ್ಬೆಂಡ್ ಬಂದ್ರು ಹಂಗೆ ಹೋಗಿ ಸೊಟ್ಟೋಗ್ತಾರೆ. ಹಂಗೆ ಹೊರಟಾರಲ್ಲ. ಏನೋ ಗೊತ್ತಿಲ್ಲಪ್ಪ ನನಗೂ ಸ್ಕ್ಯಾಮ್ ಏನು ಅಂತ. ಹಸ್ಬೆಂಡ್ ಎಲ್ಲ ಪೊಲೀಸಿಗರಿಗೂ ತುಂಬ ಅದೇನೋ ಅಂತಾರಲ್ಲ ಗೌರವ, ರೆಸ್ಪೆಕ್ಟ್. ಯಾಕೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಅದು ಸೀಕ್ರೆಟ್, ಆದಷ್ಟು ಬೇಗ ತಿಳ್ಕೊತೀನಿ. ಮಧ್ಯರಾತ್ರಿಯಲ್ಲಿ MG ರೋಡ್ನಲ್ಲಿ ಗಂಡನ ಜೊತೆ ಹಾಯ್ಕೊಂಡು ತಿಂದಿಲ್ಲ. ಏನು ಮಾಲು? ಏನ ಯು ಬಿ ಸಿಟಿನಾ? ಗೊತ್ತು, ನನಗೂ ಗೊತ್ತಿಲ್ಲ. ಬಟ್ ಗೊತ್ತಿಲ್ಲ, ಗೊತ್ತು ಬಟ್ ಗೊತ್ತಿಲ್ಲ. ಹಾಂ ಏನು ಒಳ್ಳೆ ಮನೆ ಇದ್ದಂಗೆ ಇದೆ. ಹಾಂ ಏನು ಬೇಬಿ ಮನೆ ಇದ್ದಂಗಿದೆ. ಕಬ್ಬಿದು ಯಾವುದು ಇರೋದೇ ಇಲ್ವಾ? ಕಬ್ಬಿದು ಇರೋದೇ ಇಲ್ವಾ? ಕಮ್ಮಿದ 15,000 20,000 ಒಂದು ಟೀ ಶರ್ಟು. ಹಾಂ ಪ್ಯಾಂಟು. ಹಂಗೆ ನೋಡ, ಅದಕ್ಕೆ ಕುಡಿದು ಜಾಸ್ತಿ ಆಗ್ಬಿಡೋದು. ಕೂರಾಡ್ತಾ ನೋಡು. ಕುಡಿದು ಜಾಸ್ತಿ ಆಗ್ಬಿಟ್ಟು ಕೂರಾಡ್ತಾ ನೋಡು. ಎಷ್ಟು ದೊಡ್ಡದಾಗಿದ್ದಾವೆ ಇದು ಎಷ್ಟೇ ಫುಲ್ಲು ಗೋಚ್ ಇದೆ ಅಲ್ಲ, ಗೋಚ್ ಬ್ರ್ಯಾಂಡ್. ಅದು 14,000 15,000 ಇದೆ. ಅದ್ರ ಮೇಲ್ಗಡೆ ಪೆಂಟ್ ಹೌಸ್ ಕಟ್ಕೊಂಡವನು. ಅವನಿಗೆಲ್ಲ ದೊಡ್ಡ ಮನೆ ಕಟ್ಕೊಂಡವನು, ಪ್ಯಾಲೇಸ್ ಥರ. ಹಾಂ ತೋರಿಸಿ ನಿಂಗೆ. ಇಷ್ಟು ಇದ್ರಲ್ಲ. ಹೂನೇ 15-16 ಫ್ಲೋರು.
ಅದ್ರ ಮೇಲ್ಗಡೆ ಹಾಂ ಫುಲ್ ಅವ್ನು ಒಬ್ಬನೇ ಇರೋಕ್ಕೆ ದೊಡ್ಡದಾಗ ಒಬ್ಬನೇ ಪೆಂಟ್ ಹೌಸ್ ಕಟ್ಕೊಂಡು ಹೌದಾ ಒಂದು 1,000 ಕೋಟಿ ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೊಡೋಗೋನು ಬಾರೆ ದೇಶನೇ ಬಿಟ್ಟು ಹೊಡೋಗೋನು 1,000 ಕೋಟಿ ಸಾಲ ಮಾಡ್ಕೊಂಡು ದೇಶನೇ ಬಿಟ್ಟು ಹೊಡೋಗೋನು. ಹೌದಾ ಇವಾಗ ಯಾರಿದ್ದಾರೆ? ಇವಾಗ ಯಾರೂ ಇಲ್ಲ, ಅವ್ನ ಫ್ಯಾಮಿಲಿ ಯಾರು ಇದ್ದಾರೆ, ಮಕ್ಕಳು ಮಕ್ಕಳಿದ್ದಾರಾ? ಇವಾಗ ಅವ್ರ ಮೇಲೆ ಏನು ಬರಲ್ವಾ? ಕೇಸ್ ನಡೀತಾ ಇದೆ. ಕಟ್ತಾರೆ ಅಮೌಂಟ್ ಇವರು ಪ್ರಾಪರ್ಟಿಗಳನ್ನೆಲ್ಲ ಆಕ್ಷನ್ ಹಾಕ್ಕೊಂಡು ಹಾಂ ಅಂದರೆ ಪ್ರಾಪರ್ಟಿಗಳೆಲ್ಲ ಮಾರಿ ಬರೋ ದುಡ್ಡನ್ನ ಕ್ಲಿಯರ್ ಮಾಡ್ತೀವಿ ಅಂತ ಕೋರ್ಟ್ ಹೇಳ್ತಾ ಇದೆ. ಬಟ್ ಇಲ್ಲಿ ಕೇಸ್ ನಡೀತಾ ಇದೆ. ಅಂಥವೆಲ್ಲ ಇರುತ್ತಾ? ಏನೋನೇ ಇದೆ ಗುರು. ನೋಡು ಎಷ್ಟು ದೊಡ್ಡದ್ದು, ಏನು ಧೈರ್ಯದ ಮೇಲೆ ಕಟ್ಟದ? ಬಿಲ್ಡಿಂಗ್ ಕೊಟ್ಟರು ಇದು ಕೊಟ್ಟವನೇ ಮಾಡೋದು. ಹೆಂಗೆ ಮಗು ಪಾಪ 15 ಲಕ್ಷನಾ? ಏನು ಗಾಡಿ ಹೆಸರು? ಜನನಾ ನೆಕ್ಸ್ಟ್ ಲೆವೆಲ್ ಗುರು. ನೆಕ್ಸ್ಟ್ ಲೆವೆಲ್ ನನಗೆ ಮಾತುಗಳು. ಅಪ್ಪ ಸಾಕು ನಡಿ ವಾಪಸ್ಸು. ಹಾಂ ಸಾಕು ನಡೀರಿ ಹೋಗೋಣ. ಗಾಡಿ ಹತ್ರ ಗಾಡಿ ಇನ್ನೂ ಮತ್ತೆ ನಡ್ಕೊಂಡು ಹೋಗ್ಬೇಕು. ಹೌದಾ ಕಾಲು ಬಂತ ಕಾಲು ನೋವಲ್ಲ, ಸಾಕಾಯ್ತಾ? ಎಷ್ಟು ದೂರ ಇದೆ ಅಲ್ಲ, ಇಲ್ಲಿವರೆಗೂ ಬಂದು ಹೋಗಿದ್ದೀನಿ. ಇಷ್ಟು ಹತ್ರ ಬ್ರಿಗೇಡ್ ರೋಡ್ ಅಂತೆಲ್ಲ ಗೊತ್ತೇ ಇಲ್ಲ ಗಲಾಟೆ ಏನಾದ್ರೆ ಹೊಡೆದಾಕ ರೀ. ಅದೊಂದು ಡೈಲಾಗ್ ಇದೆಯಲ್ಲ ಹಳೆ ಮೂವಿಯಲ್ಲಿ, ಮೀನಾಕ್ಷಿ ಮುತ್ತರು, ಒಂದೊಂದು ಮುತ್ತುಗಳು ಕಣೆ. ಒಳ್ಳೆ ಡೈಲಾಗ್ ಜನ್ಮ ಕೊಟ್ಟಿದ್ದೆ. ಎಂಥ ಮಕ್ಕಳು ಜನ್ಮ ಎಂಥ ಮಕ್ಕಳು, ಒಂದೊಂದು ಮುತ್ತು ರತ್ನಗಳು ಬೇಕಾಗಿತ್ತು. ಸಾಕಾಗಿದೆಲ್ಲ ಆ ಡೈಲಾಗು. ನೋಡಿ ಇದ್ದಿದ್ರೆ ಬರ ಅಲ್ಲೇ ಗಾಡಿ. ಇವಾಗ ಬಂದಿವಿ. ಪದಗಳಲ್ಲಿ ಇಲ್ಲಕ್ಕಾಗ್ತಾ ಇಲ್ಲ, ಮಾತಾಡುವಂಥ ಶಕ್ತಿವಿಲ್ಲ. ಹೋಗಿ ತಬಾಕೊಳ್ತೀನಿ, ಬೆಳಗ್ಗೆ ಮಾತಾಡ್ತೀನಿ. ಆಗಲ್ಲ ಗೈಸ್, ನಿದ್ದೆ ಬರ್ತಾ ಇಲ್ಲ, ಸಾಕಾಗಿದೆ, ಮಲ್ಕೊತೀನಿ. ಗುಡ್ ನೈಟ್, ಸಿ ಯು ಇನ್ ಮಾರ್ನಿಂಗ್. ಮುದ್ದೋ ಏಟ್ ಬೀಳುತ್ತೆ ಏನಿಲ್ಲ ಇದು ಜಾಬ್ ಇಲ್ಲ ಮನೆಯಿಂದ. ಜಾಬ್ ನೋಡ್ಸ, ಜಾಬ್ ಇದೆಯಂತೆ. ಮತ್ತು ಇದು ನಾನು ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಅವತ್ತು ನೈಟ್ ಬಂದಿದ್ದು ಒಂದು ಸ್ವಲ್ಪ ಲೇಟೇ ಆಯ್ತಲ್ವ, ಹಂಗಾಗಿ ಎದ್ದೊಳೋದು ಒಂಚೂರು ಲೇಟ್ ಆಗಿಬಿಡ್ತು. ಟಿಫನ್ ಟೈಮ್ ಆಗೋಗಿತ್ತು. ಸೊ ಹಂಗಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಮುದ್ದೆ ಮಾಡ್ಕೊಳಕ್ಕೆ ಈ ಥರ ಒಂದು ಕಟ್ಟಿಗೆ ಥರ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಸರುಕ್ಕೊತೀನಿ, ಅದಕ್ಕೆ ಮೆತ್ಕೋಬಾರ್ದು ಅಂದ್ಬಿಟ್ಟು. ಆ್ಯಂಡ್ ಒಂದು ಪುಟಾಣಿ ಪಾತ್ರೆಯಲ್ಲಿ ಮುದ್ದೆ ಮಾಡ್ಕೊತೀನಿ. ಬಿಕಾಸ್ ನಾವಿಬ್ಬರೇ ಇರೋದು, ತಿನ್ನೋ ಅಷ್ಟೇ ಕರೆಕ್ಟಾಗಿ ಒಂದು 2 ಮುದ್ದೆ ಆದರೂ ಕರೆಕ್ಟಾಗಿ ಆಗುತ್ತೆ. ನಾನಂದರೂ ಒಂದು ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೀನಿ ಇವತ್ತು. ನಾನು ಬೆಳಗ್ಗೆ ಒಂದು ಸ್ವಲ್ಪ ಕಮ್ಮಿನೇ ತಿಂತೀನಿ, ಹಂಗಾಗಿ ಒಂದು ಪುಟ್ಟ ಮುದ್ದೆ ಮಾಡ್ಕೊಳ್ತೀನಿ. ಅವ್ರಿಗೊಂದು ನಾರ್ಮಲ್ ಸೈಜ್ ಮುದ್ದೆ ಮಾಡ್ಕೊಳ್ತೀನಿ. ಆ್ಯಂಡ್ ಫುಲ್ ಪ್ರೊಸೆಸಿಂಗ್ದೆಲ್ಲ ತೊಗೊಂಡಿಲ್ಲ ಸ್ಟಾರ್ಟಿಂಗಿಂದ, ಬಟ್ ಬರೀ ಮುದ್ದೆ ಕಟ್ಟೋವಾಗ ಮಾತ್ರ ಕೆಲವೊಂದು ಗ್ಲಿಮ್ಸನ್ನ ತೊಗೊತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಈ ಥರ ತುಂಬ ಗಟ್ಟಿನೂ ಇರಲ್ಲ, ತುಂಬ ಸಾಫ್ಟಾಗೂ ಇರಲ್ಲ. ನಾನು ನೀರೇನು ಬಳಸ್ಕೊಳ್ಳಲ್ಲ ಕಟ್ಟುವಾಗ, ಸ್ವಲ್ಪ ತುಪ್ಪ ಮಾತ್ರ ಸವರ್ಕೊಂಡು ಈ ಥರ ಮುದ್ದೆ ಕಟ್ಕೊಳ್ತೀನಿ. ಆ್ಯಂಡ್ ನಮಗೆ ನಾವು ಏನು ಅಂತಂದರೆ ಮುದ್ದೆ ಮಾಡೋವಾಗ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಮುದ್ದೆ ಮಾಡೋ ಅಂಥದ್ದು. ಆ್ಯಂಡ್ ಡೈಲಿ ಇನ್ನೊಂದು ಚೂರು ಜಾಸ್ತಿ ಮಾಡ್ತೀನಿ, ಮಕ್ಳಿಗೂ ಬೆಳಗ್ಗೆ
ಮುದ್ದೆ ಕೊಡಲ್ಲ, ಹಂಗಾಗಿ ಇವತ್ತು ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ. ಆ್ಯಂಡ್ ಬಿಸಿ ಬಿಸಿ ಮುದ್ದೆ ಬಸ್ಸಾರು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಮಟನ್ ಸಾರು ಈ ಥರ ಬಸ್ಸಾರು ಹಂಗೆಲ್ಲ. ಸೊ ಹಂಗಾಗಿ ಅವರು ಒಂದು ಸ್ವಲ್ಪ ಲೇಟಾಗಿ ಎದ್ದೊಳ್ತಿದ್ರು, ಹಂಗಾಗಿ ಡೈರೆಕ್ಟ್ ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದೆ. ಸೊ ಬಸ್ಸಾರು ಮಾಡಿ ಮುದ್ದೆ ಮಾಡಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಬಸ್ಸಾರಿಗೆ ತುಪ್ಪ, ಬಿಸಿ ಬಿಸಿ ಮುದ್ದೆ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಮಗೆ ಒಂಥರ ಫೇವ್ರೆಟ್ ಬಸ್ಸಾರು, ಸೊಪ್ಪು ಬಸ್ಸಾರು ಆಗಿರ್ಬೋದು, ಯಾವುದೇ ಥರ ಕಾಳು ಈ ಥರ ಬಸ್ಸಾರು ಮಾಡಿದ್ರೆ ನಾವು ತುಂಬ ಇಷ್ಟಪಟ್ಟು ತಿಂತೀವಿ. ಆ್ಯಂಡ್ ತುಪ್ಪ ಮಾತ್ರ ಮಿಸ್ ಮಾಡದೇ ಬೇಕು. ಆ್ಯಂಡ್ ಸಖತ್ತಾಗಿತ್ತು ರುಚಿ ಕೂಡ. ನಾನು ತಿನ್ನಿಸ್ತೀನಿ ಮಕ್ಳಿಗೆ ತಿನ್ಸೇ ಇಲ್ಲ, ಒಂದು ತಿನ್ನಿಸ್ತೀರಾ? ಹೋಗ್ಲಿ, ಸಾಂಬಾರು ಹೆಂಗಿದೆ? ತುಂಬ ಚೆನ್ನಾಗಿದೆ. ಖಾರ ಜಾಸ್ತಿ ಖಾರನಾ? ಒಟ್ಟಿನ ಖಾರ ಚೆನ್ನಾಗಿದೆ. ಸಾಂಬಾರು ಟೇಸ್ಟ್, ಸೊಪ್ಪು ಸೂಪರ್ ಆಗಿದೆ. ಖಾರ ಇಲ್ಲ, ಸೊಪ್ಪಾದ್ರು ಪಲ್ಯ ಕಣೆ. ಆ್ಯಂಡ್ ಮತ್ತೆ ನಾನು ಅವತ್ತು ಭಾನುವಾರ ವ್ಲಾಗನ್ನು ಕಂಟಿನ್ಯೂ ಮಾಡಲೇ ಇಲ್ಲ. ನೆಕ್ಸ್ಟ್ ಡೇ ಮಂಡೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ದೋಸೆ, ಇದ್ಕಿದ ಬೇಳೆ ಸಾಂಬಾರು. ಆ್ಯಂಡ್ ಬೆಳಗ್ಗೆನೇ ಚಾರುನ್ ಸ್ಕೂಲಿಗೆ ಕಳಿಸ್ಬೇಕಲ್ವ, ಹಂಗಾಗಿ 7 o'clockಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮಕ್ಳಿಗೂ ಕೂಡ ಹಾಕ್ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಚಾರು ಸ್ನ್ಯಾಕ್ಸಿಗೂ ಕೂಡ ಎಲ್ಲ ಫ್ರೂಟ್ಸನ್ನ ಪ್ಯಾಕ್ ಮಾಡ್ತಿದ್ದೀನಿ. ಆ್ಯಂಡ್ ಅವಳಿಗೆ ಲಂಚ್ ಏನಿರಲ್ಲ, ಸ್ನ್ಯಾಕ್ಸ್ ಮಾತ್ರ, ಬಿಕಾಸ್ 12:30ಗೆ ಬಿಟ್ಬಿಡ್ತಾರೆ. ಊಟದ ಟೈಮಿಗೆ ಮನೆಗೆ ಬರ್ತಾಳೆ. ಸೊ ಹಂಗಾಗಿ ಲಂಚನ್ನು ಮಾತ್ರ ಪ್ಯಾಕ್ ಮಾಡಿ ಕಳಿಸ್ತೀನಿ. ಆ್ಯಂಡ್ ಫಸ್ಟ್ ಅವಳಿಗೆಲ್ಲ ಪ್ಯಾಕ್ ಮಾಡಿ ಅವಳಿಗೆ ಬ್ರೇಕ್ಫಾಸ್ಟ್ ಅವಳೇ ತಿನ್ಕೊಂಡು ಬಿಡ್ತಾಳೆ. ತುಂಬ ಟೈಮ್ ಆಗೋಗಿದೆ ಅಂದಾಗ ನಾವು ಅಷ್ಟೇ. ಎತ್ಕೊಂಡ್ಬರ್ತಾಳೆ. ನಿನ್ನ ಕೈ ತೊಳ್ಕೊಂಬರಕ್ಕೆ ಚಾರು, ನಿನ್ನ ಕೈ ತೊಳ್ಕೊಂಬರಕ್ಕೆ ಬೇಗ ಓಡು ಅಮ್ಮ, ಬೇಗ ಬೇಗ. ನೀ ಶೂ ಎತ್ಕೊಂಡು ಬಾ. ಹಾಂ, ಶೂ ಎತ್ಕೊಂಡು ಬರಕ್ಕಮ್ಮ, ಬರೇ ಕುಡ್ದಾ ಅಂತ ಹೊರ್ಸ್ಕೊ. ಕುತ್ಕೋ. ಇರಮ್ಮ, ನಿಂಗೂ ಹಾಕ್ತೀನಿ ಇರು. ಅಕ್ಕಾಗ ಹಾಕ್ಬಿಟ್ಟು ಹಾಕ್ತೀನಿ. ಫಸ್ಟಿಂದ ಹೇಳು. ಆಯ್ ಕ್ಲೀನಾಗಿ ಹೇಳ್ಬೇಕು. ಹಾಯ್, ಗುಡ್ ಮಾರ್ನಿಂಗ್ ಮ್ಯಾಮ್, ಮೈ ನೇಮ್ ಈಸ್ ಚಾರ್ವಿ ಗೌಡ. ಹಾಯ್, ಗುಡ್ ಮಾರ್ನಿಂಗ್ ಮ್ಯಾಮ್. ಬಾ, ಕ್ಲೀನಾಗಿ ಹೇಳ್ಬೇಕು. Hi, good morning. My name is. ಹೇಳು. My name is. ಫಸ್ಟಿಂದ ಹೇಳು. ಗೋ, ಇದನ್ನ ಇಟ್ಟಿದ್ದೀನಿ ಆಯ್ತಾ, ಕುಟಾಣಿ ಇಟ್ಟಿದ್ದೀನಿ. ಏನು ಐ ಬಾಟ್ ಕುಟಾಣಿ ಮ್ಯಾಮ್ ಅಂತ ಹೇಳ್ಬೇಕು. ಏನಂತ ಹೇಳ್ತೀಯಾ? ಕುಟಾಣಿ ಮ್ಯಾಮ್. ಐ ಬಾಟ್ ಕುಟಾಣಿ ಮ್ಯಾಮ್. ಫಸ್ಟ್ ಜೋರಾಗಿ ಹೇಳು. ಐ ಬಾಟ್ ಕುಟಾಣಿ ಮ್ಯಾಮ್. This is useful for. This is useful for cooking. Thank you, ma'am. Ma'am. Hi, good morning, ma'am. Name is Charvi Gowda. I bought Kutani. It is useful for cooking. Thank you, ma'am. Ma'am. ಇದರಲ್ಲಿ ಇಕ್ಕಿರ್ತೀನಿ, ಮ್ಯಾಮ್ ನೋಡ್ಸು ಆಯ್ತಾ. ತಗೋ, ಬ್ಯಾಗ್ ಹಾಕು. ಮಮ್ಮ ಹಾಕ್ತೀನಿ. ಮಮ್ಮ ಹಾಕಮ್ಮ. ಮತ್ತು ನೀನು ವಾಷಿಂಗ್ ಹಾಕ್ಬೇಕಾಗಿತ್ತು. ಬೇಗ ತಗೋಚ್ಪಾಕು, ಜೋಬಲ್ಲಿ ಇಟ್ಕೋ ಆಯ್ತಾ. ಗೊನ್ನಿಗೆಲ್ಲ ಒರೆಸ್ಕೊಳ್ಳೋಣ. ನಡಿಮ, ನಡಿ. ಹಾಯ್ ಮಾಡು. ಬ್ಲಾಗ್ ಹಾಯ್ ಮಾಡು. ಐ ಆಮ್ ಗೋಲ್. ಐ ಆಮ್ ಅಲ್ಲಿ ನೋಡ್ಕೊ. ಐ ಆಮ್ going to school. Bye bye. See you in afternoon. Bye bye guys. ನಡಿ ಮಗಳ. and let's go. ಅವರನ್ನ ಬಿಟ್ಟು ಬಂದು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬಾಯ್. He went to school. ಈಗ ಮನೆಗೆ ಹೋಗ್ಬೇಕು. ಹಾಯ್ ಮುದ್ದು. and let's go guys. ಚೆನ್ನಾಗಿ ತುರ್ಬಿ ಹಾಕ್ಕೊಂಡಿದ್ದೀನಿ.
ಸ್ವಲ್ಪ ಇವಾಗ ಆಡುತ್ತೆ ನೋಡ್ಕೊಂಡು. ಆಯ್ತಾ, ಮೇಲಾಗುತ್ತೆ ಬಿಡಮ್ಮ. ಸ್ವಲ್ಪ ಪನ್ನೀರ್ ನಾನು ತುರುಬಿದ್ದೆ ಅಲ್ವ, ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು. ಆ್ಯಂಡ್ ಈ ಥರ ಫ್ರೈ ಆದರೆ ಸಾಕು. ಇದ್ಕಿದ ಬೇಳೆ ಸಾಂಬಾರು ಯಾರ್ಯಾರಿಗೆ ಫೇವ್ರೇಟು ಅಂತ ಕಮೆಂಟ್ ಮಾಡಿ ಗೈಸ್. ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಇದ್ದೇ ಇರುತ್ತೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಏನು ಬೇಕು? ಅಪ್ಪಚ್ಚಿ ತೆಗೆದು ಬಿಡ್ತೀನಿ ತಾಡು. ಕೊಡ್ತೀನಿ. ಪನ್ನೀರ್ ಅಪ್ಪಚ್ಚಿ, ಪನ್ನೀರ್ ಹಾಕಿದ್ದೀನಿ. ಆ್ಯಂಡ್ ನಮಗೆ ಇದ್ಕಿದ ಬೇಳೆ ಸಾಂಬಾರು ಅಂದರೆ ಆ ಸೀಸನ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ನಾವು. ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬ ಇಷ್ಟ. ಆ್ಯಂಡ್ ನೈಟ್ ಸಾಂಬಾರು ಮಾಡಿದ್ದು, ಮುದ್ದೆ ಸಾಂಬಾರು ಅನ್ನ ತುಪ್ಪ ಹಾಕ್ಕೊಂಡು ಮಸ್ತ್ ಮಜಾ ಮಾಡಿದ್ವಿ. ಆ್ಯಂಡ್ ಇವಾಗ ದೋಸೆಗೆ ತುಂಬ ಚೆನ್ನಾಗಿರುತ್ತೆ, ದೋಸೆಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ, ದೋಸೆಗೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ದೋಸೆ ಹಾಕ್ಕೊಂಡು ನಾನು ಸಕ್ಕತ್ತಾಗಿದೆ. ಆ್ಯಂಡ್ ನಾನು ಸ್ವಲ್ಪ ಖಾರನೇ ಇಡ್ತೀನಿ. ಆ್ಯಂಡ್ ಸಕ್ಕತ್ತಾಗಿದೆ ಟೇಸ್ಟ್. ನಿನ್ನೆ ಸಂಡೇ ಆಗಿರೋದ್ರಿಂದ ಯಾವುದೇ ಥರ ಬಾಡೂಟ ಇರಲಿಲ್ಲ. ಅಫ್ಕೋರ್ಸ್ ನಮ್ಮ ಮನೆಯಲ್ಲಿ ಸಂಡೇ ಹೊತ್ತು ಬೆಳಗ್ಗೆನೇ ಮಟನ್ ಸಾಂಬಾರು, ಮುದ್ದೆ, ಕಬಾಬ್ ಎಲ್ಲ ಮಾಡ್ತೀನಿ. ಬಟ್ ಏನೇ ಸಂಡೇ ಮಾಡಿರಲಿಲ್ಲ. ಸ್ಯಾಟರ್ಡೆ ಬೇರೆ ಔಟಿಂಗ್ ಹೋಗಿದ್ವಲ್ವಾ, ಮತ್ತು ಸ್ಯಾಟರ್ಡೆ ಔಟಿಂಗ್ ಕರ್ಕೊಂಡು ಹೋಗಿದ್ರಲ್ವ MG ರೋಡ್ ಕಡೆ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಬರೋಷ್ಟು 1 ಗಂಟೆ ಆಗಿತ್ತು. ಬೆಳಗ್ಗೆ ಲೇಟಾಗಿ ಎದ್ವಿ. ನಾನೊಂದು 8:30ಗೆ ಎದ್ದೆ. ನಮ್ಮ ಮನೆಯವರೊಂದು 10:30ಗೆ ಎದ್ರು. ಅವ್ರು ಫಸ್ಟ್ ಟೈಮ್ ಅವರು 10 o'clock ಎದ್ದಿರೋದು. ಆಲ್ಮೋಸ್ಟ್ ಅವ್ರು 8 o'clock ಮೇಲೆ ಎದ್ದೊಳೋದೇ ಇಲ್ಲ, ಎದ್ದೊಳ್ಬಿಡ್ತಾರೆ. ಬಟ್ ನಿನ್ನೆ ಪಾಪ ತುಂಬ ಟಯರ್ಡ್ ಆಗಿತ್ತು ಅನಿಸುತ್ತೆ. ಅವ್ನು 10 o'clockವರೆಗೂ ಮಲ್ಕೊಂಡಿದ್ರು. ನಾನು ಎದ್ದೊಳಿಸಿರ್ಲಿಲ್ಲ. ಪಾಪ ಸಂಡೇ ಮಟನ್ ಸಾಂಬಾರು ಏನಿಲ್ಲ ಅಲ್ವಾ ಅಂದ್ಬಿಟ್ಟು ಇದು ಏನದು ಹುಡ್ಲಿಕಾಳು ಬಸ್ಸಾರು ಅವ್ರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು 7:30 8 ಒಳಗಡೆ ತಿಂತಾರೆ. ಬಟ್ ಅವ್ರು ಎದ್ದೇ ಇಲ್ಲ, 10:30 ಆದರೂ ಎದ್ದಿಲ್ಲ. ಸೊ ಹಂಗಾಗ್ಬಿಟ್ಟು ಆಯ್ತು ಬಿಡು, ಇವಾಗ ಬ್ರೇಕ್ಫಾಸ್ಟ್ಗಿಂತ ಅವ್ರಿಗೆ ಮುದ್ದೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೋಡಿದ್ರಲ್ಲ ನಾನು ಗ್ಲಿಮ್ಸ್ ಹಾಕಿದ್ದೀನಲ್ವಾ, ಇಷ್ಟಪಟ್ಟು ಬಸ್ಸಾರು ಮುದ್ದೆ ಎಲ್ಲ ತಿಂದರು. ಹುಡ್ಲಿಕಾಳು ಬಸ್ಸಾರು, ಮೊಳಕೆ ಕಾಳು ಕಟ್ಟಿರೋ ಅಂಥದ್ದು. ಆ್ಯಂಡ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಮತ್ತೆ ನನಗೂ ಸಿಕ್ಕಾಪಟ್ಟೆ ಟಯರ್ಡ್ ಇತ್ತು. ಅವ್ರು ಮಲ್ಕೊಂಡ್ರು ಅಂತ ನಾನು ಮಲ್ಕೊಳಕ್ಕಾಗಲ್ವಲ್ಲ, ಅವ್ರಿಗೆ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಬೇಕು ಅಂತ ಎದ್ಬಿಟ್ಟು ಎಲ್ಲ ಮಾಡಿಕೊಂಡೆ. ಮೊನ್ನೆ ಒಂದು ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಿ ಒಣಗಾಕೋದಿತ್ತು, ಎಲ್ಲ ಮಾಡಿಕೊಂಡೆ. ಮತ್ತು ಅವ್ರು ಎದ್ದ ಮೇಲೆ ಬಿಸಿ ಬಿಸಿ ಊಟ ಮಾಡಿ ಚೆನ್ನಾಗಿ ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ವಿ. ಮತ್ತೆ ನಾನು ವ್ಲಾಗ್ ಮಾಡಲಿಲ್ಲ. ನೆಕ್ಸ್ಟ್ ಇವತ್ತು ಅವರು ಬೆಳಗ್ಗೆ 4 o'clockಗೆ ಹೋದರು, ಎಲ್ಲೋ ಹೋಗಬೇಕು ಅಂದ್ಬಿಟ್ಟು ಚಿಕ್ಕಬಳ್ಳಾಪುರದ ಕಡೆ. ಸೊ ಹಂಗಾಗಿ ಇವತ್ತು ನಾನೇ 6 ಗಂಟೆಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ, ಚಾರುಗೆಲ್ಲ ರೆಡಿ ಮಾಡಿ, ಇಬ್ರಿಗೂ ಸ್ನಾನಗಳು ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ. ಏನಮ್ಮ ಏನು ಬೇಡವಾ ತಿನ್ನಿ. ಬೆಳಗ್ಗೆ ಎಲ್ಲರೂ ಒಂದೇ ಸರಿ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ಚಾರುಗೆಲ್ಲ ತಿಂಡಿಗೆಲ್ಲ ರೆಡಿ ಮಾಡಿ ಅವಳನ್ನು ಬಿಟ್ಟು ಬಂದು ಇವಾಗ ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ. ಆ್ಯಂಡ್ ಸಖತ್ತಾಗಿದೆ ಬ್ರೇಕ್ಫಾಸ್ಟು. ಆ್ಯಂಡ್ ಪನ್ನೀರ್ ಪ್ರೋಟೀನು, ಕುಕುಂಬರು, ಕ್ಯಾರೆಟು ಎಲ್ಲ ಫೈಬರು. ಸೊ ಬ್ರೇಕ್ಫಾಸ್ಟ್ಗೆ ಇಟ್ ಹೆವಿ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಆ್ಯಂಡ್ ಸಖತ್ತಾಗಿದೆ. ಆ್ಯಂಡ್ ದೋಸೆ ಒಂದೇನ 2 3 ಎಲ್ಲ ತಿನ್ನಬಾರ್ದು. ಆ್ಯಂಡ್ ಮನೇಲಿ ಮಾಡಿರೋ ದೋಸೆ ಆಗಿರೋದ್ರಿಂದ ನಾವು ಅದಕ್ಕೇನು ಜಾಸ್ತಿ ಏನೂ ಹಾಕಿರೋದಿಲ್ಲ. ಲೈಕ್ ತುಪ್ಪ ಅದು ಇದು ಏನೂ ಜಾಸ್ತಿ ಹಾಕಿರಲ್ಲ, ಎಣ್ಣೆ ಬೆಣ್ಣೆ ಎಲ್ಲ. ಸೊ ತಿಂದರೆ ಏನು ನೋ ಪ್ರಾಬ್ಲಮ್. ಆಚೆ ಕಡೆಯಿಂದ ದೋಸೆ ಒಂದು ದೋಸೆ ತಿಂದರೂ ಎಫೆಕ್ಟ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಆಗಿರ್ಬೋದು, ನಮ್ಮ ಹೆಲ್ತ್ಗೆ. ಯಾಕೆ? ಆ್ಯಂಡ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಬೇಕು. ಆ್ಯಂಡ್ ಅವತ್ತು ನೈಟ್ ಕರ್ಕೊಂಡು ಹೋಗಿದ್ರಲ್ವಾ, ಯಬ್ಬ 1 ಗಂಟೆ ಆದರೂ ಎಲ್ಲ ಜನ ಹೆಂಗೆ ಎದ್ದಿರ್ತಾರೆ, ಯಾವ ಥರ ಎಂಜಾಯ್ ಮಾಡ್ತಾ ಇರ್ತಾರೆ, ಪಬ್ಗಳಲ್ಲೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಂತ ಸೀರಿಯಸ್ಲಿ ನಾನು ಕಣ್ಣಾರೆ ನೋಡಿಬಿಟ್ಟೆ. ಒಂಥರ ನಾನೆಲ್ಲ ಇದೆಲ್ಲ ಹೊಸದ್ದು, ನನಗೆ ಆ ಥರ ಸೂಟು ಆಗೋಲ್ಲ ಬಿಡಿ. ನಾನು ಯಾವಾಗಲಾದ್ರೂ ಒಂದು ಸಾರಿ ಪಬ್ಗೆ ಹೋಗಬೇಕು ಆ ಥರ ಈ ಥರ ಥಿಂಕ್ ಮಾಡ್ತಿದ್ದೆ. ಬಟ್ ಅದನ್ನ ನೋಡಿದ್ಮೇಲೆ ಆ ಥರ ಪಬ್ಗಳಿಗಂತೂ ಖಂಡಿತವಾಗ್ಲೂ ಹೋಗ್ಬಾರ್ದು. ಅಯ್ಯಪ್ಪ ಏನು ಜನ, ಏನು ಕ್ರೌಡು, ಯಾರ್ಯಾರೋ ಇರ್ತಾರೆ.
ಏನು ಅಕಸ್ಮಾತ್ ನಾವು ಎಂಜಾಯ್ ಮಾಡಬೇಕು ಅಂತಂದರೂ ಸುತ್ತಮುತ್ತಲು ನಮಗೆ ಗೊತ್ತಿರೋರು, ನಮಗೆ ಕಂಫರ್ಟ್ ಝೋನ್ ಕೊಡೋರು ಮಾತ್ರ ಇರಬೇಕು. ಲೈಕ್ ಸ್ವಂತ ನಮ್ಮನ್ನು ಸೇಫ್ಟಿಯಾಗಿ ನೋಡ್ಕೊಂಡು ಹೋಗ್ಬೇಕು. ನಮ್ಮ ಹಸ್ಬೆಂಡು, ನನ್ನ ತಮ್ಮ ಆ ಥರ ಅವ್ರು ಮಾತ್ರ ಆ ಥರ ಮಾತ್ರ ಇದ್ದು ಒಂದು ಯಾವುದಾದ್ರೂ ಒಂದು ರೆಸಾರ್ಟಲ್ಲಿ ಒಳ್ಳೆ ಮ್ಯೂಸಿಕ್ ಇಟ್ಕೊಂಡು ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಿಕೊಂಡು ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮಸ್ತ್ ಮಜಾ ಮಾಡಬೇಕು ಸಾಂಗ್ ಇಟ್ಕೊಂಡು. ಅದು ಚೆನ್ನಾಗಿರುತ್ತೆ. ಆ ಥರ ಪಬ್ಬಲ್ಲೆಲ್ಲ ಹೋಗಿ ಡ್ಯಾನ್ಸ್ ಮಾಡೋದು ಲಿಟ್ರಲಿ ಅದೆಲ್ಲ ಚೆನ್ನಾಗೂ ಇರಲ್ಲ. ನಮ್ಮಂಥ ಹೌಸ್ ವೈಫ್ಗೆಲ್ಲ ಅದೆಲ್ಲ ಸೂಟು ಆಗೋಲ್ಲ. ಹೆಂಗಿರಬೇಕು ಅಂತಂದರೆ ಎಲ್ಲಾದರೂ ಹಳ್ಳಿ ಕಡೆ ಅಥವಾ ಯಾವುದಾದ್ರೂ ಒಂದು ರೆಸಾರ್ಟ್, ಬೇರೆ ಒಂದೊಳ್ಳೆ ರೆಸಾರ್ಟು, ಅಲ್ಲಿ ಸಾಂಗು, ಒಳ್ಳೆ ಪಾರ್ಟಿ ಮಾಡೋಕ್ಕೆ ಒಳ್ಳೆ ಒಳ್ಳೆ ಊಟಗಳು ತಿನ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡಬೇಕು. ಏನು ಬೇಕು ಬಟ್ ಅವರು ನನಗೆ ರಾತ್ರಿ ಪ್ರಪಂಚ ಹೆಂಗಿರುತ್ತೆ ಅಂತ ನೋಡ್ಸಕ್ಕೆ ಕರ್ಕೊಂಡು ಹೋಗಿದ್ದು. ಸೀರಿಯಸ್ಲಿ ಐ ಎಂಜಾಯ್ಡ್ ಎ ಲಾಟ್. ನಾನು ಎಷ್ಟು ದಿನ ಆಗೋಯ್ತು ಗೊತ್ತಾ, ಮನೆ ಅದು ಇದು ಅಂತಲೇ ಇರುತ್ತೆ. ಹೋದರೆ ನಾವು ದೇವಸ್ಥಾನಗಳು ಹೋಗ್ತೀವಿ, ಬಿಟ್ಟರೆ ಇನ್ನೆಲ್ಲೂ ಹೋಗಲ್ಲ. ಅವತ್ತು ಅವ್ರು ನೈಟ್ ಔಟ್ ಕರ್ಕೊಂಡು ಹೋಗಿದ್ದು ಒಂಥರ ರಿಲ್ಯಾಕ್ಸ್ ಆಗಿತ್ತು. ಒಂಥರ ನಾವಿಬ್ಬರು ಒಂದು ಪ್ರೈವಸಿ ಪ್ಲೇಸ್ನ ಎಂಜಾಯ್ ಮಾಡಿದ್ವಿ. ಯಾವಾಗಲೂ ಮಕ್ಕಳು ಅದು ಇದು ಟೆನ್ಷನ್ನು ಓಡಾಟ ಇರುತ್ತೆ. ಇಬ್ಬರು ಒಟ್ಟಿಗೆ ಮನಸ್ಫೂರ್ತಿಯಾಗಿ ಯಾವುದೇ ಟೆನ್ಷನ್ಸ್ ಇಲ್ಲದೆ ಇದ್ದಿದ್ದು ಅವತ್ತೇ. ಅವರೆಲ್ಲ ಮಾತಾಡಿಕೊಂಡು ಅವ್ರ ಮನಸ್ಸಲ್ಲಿರೋ ಶೇರ್ ಮಾಡಿಕೊಂಡು ನಾನೆಲ್ಲ ಅವ್ರಿಗೆ ಹೇಳ್ಕೊಂಡು ಒಂಥರ ಆ ಬಾಂಡ್ ಅನ್ನೋದು ಬೇಕೇ ಬೇಕು. ವೈಫ್ ಆ್ಯಂಡ್ ಹಸ್ಬೆಂಡ್ಗೆ ಆ ಪ್ರೈವಸಿ ಪ್ಲೇಸು, ಮಾತಾಡೋಕ್ಕೆ ಕನ್ವರ್ಜೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಟೈಮು, ಆ ಥರ ಬಾಂಡ್ ಬೇಕೇ ಬೇಕು. ಯಾರೇ ಆಗಲಿ ಗಂಡ ಹೆಂಡ್ತಿರು ಅಟ್ಲೀಸ್ಟ್ 3 ಮಂತ್ಸ್ಗೊಂದು ಸರಿ ಈ ಥರ ಫ್ರೀಯಾಗೆ ಏನು ಟೆನ್ಷನ್ ಇಲ್ಲದೆ ಅಟ್ಲೀಸ್ಟ್ 1-2-3 ಅವರ್ಸ್ ಆದರೂ ಬೇರೆ ಕಡೆ ಪೀಸ್ಫುಲ್ ಜಾಗದಾಗ ಕೊಟ್ಟೋಗ್ಬಿಡಿ. ಮಾತಾಡಿಕೊಂಡು ಪ್ರಪಂಚದಲ್ಲಿ ಏನೂ ಡಿಸ್ಟರ್ಬೆನ್ಸ್ ಇರಬಾರ್ದು. ಯಾವ ಟೆನ್ಷನ್ ಮಕ್ಕಳದು ಅದು ಇದು ಏನು ಟೆನ್ಷನ್ ಇಲ್ಲದೆ ಒಂದು ಸ್ವಲ್ಪ ಹೊತ್ತು ಕಷ್ಟ ಸುಖ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಒಂಥರ ಆ ಬಾಂಡ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಟಚ್ ವುಡ್ ಇದು ಹಿಂಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಮುದ್ದು ಅಂದಷ್ಟೇ. ಆ್ಯಂಡ್ ಇವತ್ತಿನ ಬ್ಲಾಗ್ ಇನ್ನೇನು ಅಂತ ಅಂದರೆ, ನಾನು ನಾಳೆ ಒಂದು ಮೇಕಪ್ ಇದೆ, ಒಂದು ಸ್ವಲ್ಪ ಮೇಕಪ್ ಕಿಟ್ಟಲ್ಲಿ ಏನೇನು ಬೇಕು ಎಲ್ಲ ಆರ್ಗನೈಸ್ ಮಾಡ್ಕೋಬೇಕು. ಏನಿದೆ ಏನಿಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ರೀಫಿಲ್ ಮಾಡ್ಕೊಬೇಕು. ಇವತ್ತಿನ ವ್ಲಾಗ್ ಅದೇ ನೋಡಿ. ಸ್ವಲ್ಪ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾತಾಡ್ತಾ ತಿನ್ನೋದು ಮರ್ತೋಗ್ಬಿಟ್ಟು ತಿಂದು ಮತ್ತೆ ಆದರೆ ಕ್ಲೀನ್ ಮಾಡೋವಾಗ ಸಿಗ್ತೀನಿ. ಮುದ್ದು ಮುದ್ದು ನಂದು. ಯಾರ್ದಮ್ಮ ಮುದ್ದು? ಅಕ್ಕ ಎಲ್ಲಿ? ಕೈ ಕೂಲ್ ಕರ್ಚೀಫ್ ಕೊಡು. ಕರ್ಚೀಫ್ ಜೋಬಲ್ಲಿ ಹಾಕ್ಬೇಕಾ? ಐ ಲವ್ ಯು. ಜೋರಾಗಿ ಹೇಳು. ಐ ಲವ್ ಯು. ನಿನ್ನ ಸರಿ ಹೇಳಿಲ್ಲ ಕಣ್ ತಗೋಬಿ. ಹೇಳ್ರಿ. ಟಿಫನ್ ತಿಂತಾ ಇದ್ದೀನಿ. ದೋಸೆ ಇದ್ಕಿದ್ ಬೇಳೆ ಸಾರು. ಬಿಟ್ಟು ಬಂದೆ. ಏನಕ್ಕೆ ವೆರಿ ಗುಡ್? ಟಿಫನ್ ತಿಂತಾರ ಅದಕ್ಕೆ ಅಂದ್ರೆ ನಾನು ಟಿಫನ್ ತಿನ್ನಲ್ಲ ಅಂತನಾ? ನೀಟಾಗಿ ಟೈಮ್ ಕರೆಕ್ಟ್ ತಿನ್ನಲ್ಲ ಅಂತ. ಹಂಗೆ ತಿಂತೀನ್ರಿ. ಬಿಟ್ಟು ಬಂದು ಮಾಡಿ ತಿಂದು ಕ್ಲೀನ್ ಮಾಡಿ. ಎಲ್ಲ ಕೊಟ್ಟು ಇನ್ ಟೈಮ್ ಬಿಟ್ಟು ಬಂದ? ಕರೆಕ್ಟ್ ಟೈಮಿಗೆ ಬಿಟ್ಟು ಬಂದೆ. ಕಷ್ಟ ಆಗಿಲ್ವಾ ಮಗ ಬಿಟ್ಟು ಬರಕ್ಕೆಲ್ಲ? ಏನಿಲ್ಲ, ಏನಂತ ಕಷ್ಟ. 3 ಒಂದೇ ಸರಿ ಸ್ನಾನ ಮಾಡಿದ್ವಿ. 6:30 ಎದ್ಬಿಟ್ಟಿದ್ನಲ್ಲ. ನೀವು ಫೋನ್ ಮಾಡೋಕ್ಕೆ ಎದ್ದಿದ್ದೆ. ಆಂಟಿನೂ ಬಂದಿದ್ರು. ಆಂಟಿ ಎಲ್ಲ ಕ್ಲೀನ್ ಮಾಡ್ಕೊಂಬರೋಷ್ಟಿಗೆ ನಾನು ಹೋಗಿ ಸ್ನಾನಗಳು ಮಾಡಿಸ್ಕೊಂಡು ಬಂದೆ. ನಾನು ಮಾಡಿಕೊಂಡೆ. ಮತ್ತೆ ಬಂದು ರೆಡಿ ಮಾಡಿಸ್ಕೊಂಡು ಇಬ್ರಿಗೂ ತಿನ್ನಿಸಿ ಇಬ್ಬರು ಒಂದೊಂದು ದೋಸೆ ಅವರೇ ತಿನ್ಬಿಟ್ರು. ನಾನು ರೆಡಿ ಆಗ್ತಾಯಿದ್ರೆ ತಿಂದು ಹೊಸ ಎಲ್ಲ ಕಳಿಸಿ ಅವಳಿಗೊಂದು ಬಿಟ್ಟು ಬಂದೆ. ಹಿಂಗೋ ಕುತ್ಕೊಂಡು ತಿಂತಾ ಇದ್ದಾಳೆ ದೋಸೆ. ನೀವೇನು ತಿಂದ್ರಿ?
ಚಿತ್ರಾನ್ನ ನಿಮ್ಮ ಫೇವ್ರೇಟು ಚಿತ್ರಾನ್ನ ಯಾಕೆ ಹಂಗಂತವ್ರಣ್ಣ? ಏನೋ ಹೇಳ್ಕತಾ ಇರ್ತಾನ ಬಿಡ. ಯಾಕ್ರಿ? ಸುಮ್ಮನೆ ಓಕೆ ಬಾಯ್. ಮುದ್ವಾ ಬಾಯ್ಲಿ ಹಾಯ್ ಮಾಡ್ಬಾ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.